ಈ ಬೌಲಲ್ಲಿ 3 ಕಪ್ ಅವಲಕ್ಕಿನ ತಗೊಳ್ತಿದ್ದೀನಿ. ಅವಲಕ್ಕಿ 2 ರಿಂದ 3 ಸಾರಿ ನೀಟಾಗಿ ತೊಳ್ಕೊಳ್ಬೇಕು. ತೊಳೆದುಕೊಂಡ ನಂತರ ನೀಟಾಗಿ ಡ್ರೈ ಮಾಡಿ ಇಟ್ಕೊಳ್ಬೇಕು. ಅವಲಕ್ಕಿನ ಯಾವುದೇ ಕಾರಣಕ್ಕೂ ನೀರಲ್ಲಿ ನೆನೆಸಿಡೋ ಆಗಿಲ್ಲ. ಅವಲಕ್ಕಿ 2 ರಿಂದ 3 ಬಾರಿ ತೊಳೆದ ನಂತರ ನೀಟಾಗಿ ನೀರನ್ನೆಲ್ಲ ಶೋಧಿಸಿ ಡ್ರೈ ಮಾಡಿ ಇಟ್ಕೊಳ್ಬೇಕು. ನೀರು ಶೋಧಿಸಿಕೊಂಡ ನಂತರ ಒಂದು 10 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ಹಾಗೆ ನೆನೆಯೋದಕ್ಕೆ ಬಿಡಬೇಕು. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಐಟಮು: ಎಣ್ಣೆ, ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಹಸಿ ಕಡಲೆ ಬೀಜ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ. ಹಾಗೆಯೇ ನಾನಿಲ್ಲಿ 3 ಐಟಮ್ನ ಸ್ಕಿಪ್ ಮಾಡ್ತಿದ್ದೀನಿ. ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಸ್ಕಿಪ್ ಮಾಡಬಹುದು. ಮತ್ತು ಹಾಗೆ ಕರಿಬೇವಿನ ಸೊಪ್ಪಿಲ್ಲ ಅಂದರೂ ಸಹ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿಯಾದ ನಂತರ ಹಸಿ ಕಡಲೆಬೀಜ ಅಥವಾ ಒಣ ಕಡಲೆಬೀಜ ಯಾವುದಾದರೂ ಒಂದನ್ನು ಸೇರಿಸಿಕೊಳ್ಳಬೇಕು. ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆದ ನಂತರ ಹಸಿಮೆಣಸಿನಕಾಯಿ ಸೇರಿಸಿಕೊಳ್ಳಬೇಕು. ಹಸಿಮೆಣಸಿನಕಾಯಿ ಚೆನ್ನಾಗಿ ರೋಸ್ಟ್ ಆದ ನಂತರ ಕರಿಬೇವಿನ ಸೊಪ್ಪನ್ನು ಸೇರಿಸಿಕೊಂಡು ಸ್ಟವ್ನ ಆಫ್ ಮಾಡಿಕೊಳ್ಳಬೇಕು. ಒಗ್ಗರಣೆ ಬಿಸಿ ತಣ್ಣಗಾದ ನಂತರ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಬೇಕು. ಈಗ ಮೊದಲೇ ನೆನೆಸಿಟ್ಟುಕೊಂಡಿರುವ ಅವಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅವಲಕ್ಕಿ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಬರಬೇಕು ಅಂದರೆ ಒಂದು ಟ್ರಿಕ್ಸ್ ಇಂಪಾರ್ಟೆಂಟು. 3 ಸಾರಿ ಅವಲಕ್ಕಿನ ತೊಳೆದ ನಂತರ ನೀಟಾಗಿ ನೀರನ್ನು ಶೋಧಿಸಿಕೊಂಡು ನೀಟಾಗಿ ಡ್ರೈ ಮಾಡಿಕೊಂಡ್ರೆ ಮಾತ್ರ ಈ ಹದದಲ್ಲಿ ಚಿತ್ರಾನ್ನ ರೆಡಿ ಆಗುತ್ತೆ. ಫೈನಲಿ ಚಿತ್ರಾನ್ನ ರೆಡಿ ಆಗಿದೆ. ಹಾಗೆ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ ಆಗಿರ್ತೀನಿ. ನಿಮ್ಗೇನಾದ್ರು ಗೊತ್ತಾಗಲಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಬಾಯ್.